ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ
ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಕ್ಷಣಗಳು ನಮ್ಮಲ್ಲಿ ಪುಟಿದ ಹೇಳ್ತಾ ಇವೆ. ನಾನು ವೈಯಕ್ತಿಕವಾಗಿ ಇಲ್ಲಿ ನಡೆದತಕ್ಕಂಥ ಯಾವತ್ತೂ ನನ್ನ ಸಹೋದ್ಯೋಗಿ ಸಹೋದರ ಸಹೋದರಿಯರ ಪರವಾಗಿ ಎಲ್ಲರೂ ಜೋರಾಗಿರ್ತಕ್ಕಂಥ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು. ನಿಮ್ಗೆ ಆ ದಯಾಳಿಕೆಯಾಗಿರ್ತಕ್ಕಂಥ ಭಗವಂತ, ಆದಿಶಕ್ತಿಯಾಗಿರ್ತಕ್ಕಂಥ ಪರಮೇಶ್ವರಿ ನಿಮ್ಮ ಜೀವನದಲ್ಲಿ ಇನ್ನು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸುಖ, ಸೌಖ್ಯ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲವನ್ನು ಕೊಟ್ಟ ನಿಮ್ಮನ್ನು ಹಾಗೂ ನಿಮ್ಮ ಮನೆತನವನ್ನು ಕಾಪಾಡಲಿ ಎಂದು
ನಾನು ನನ್ನ ಅಂತಃಕರಣದಿಂದ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಹಾರೈಸುತ್ತೇನೆ. ಕೂಡಿಸಿ ನಾವಿನ್ನೊಂದು ಮಾಡದ್ದು ಅಂತೇಳಿ ಮೊದಲು ಒಂದು ಕಿಡಿ ಹಚ್ಚಿದವ್ರು ಅವರೇ. ಸೊ ಅದೇನೋ ಅಂತಾರಲ್ಲ, ಪಾಯ ಹಾಕಿದಾರೆ ಅವರೇ ಹೇಳಿದ್ರು. ಸೊ ಅವ್ರಿಗೆ ಮೊದಲು ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ಬೇಕು. ನಮ್ಮ ಮೇಲೆ ಇರಲಿ ಅನ್ನೋದೇ ನಮ್ದು ಮೇನ್ ಇದು. ಆಮೇಲೆ ಇದನ್ನ ನಾವು ಮಾಡಿದಲ್ಲ, ನಾವು ನಿಮಗೊಂದು ಕೃತಜ್ಞತೆ ಸಲ್ಲಿಸಬೇಕನ್ನೋದು ನಮ್ದು ಕರ್ತವ್ಯ ಅಂತ ನಾವು ಭಾವಿಸಿದ್ವಿ. ಇವತ್ತು ಇದು ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಅಥವಾ ಅದ್ರ ಮುಂದಿನ ವರ್ಷ ಯಾವಾಗಲೂ ಒಂದ್ಸರಿ ಆಗೋದೇ ಇದು. ಸೊ ನಮ್ಗೆ ಇಷ್ಟೆಲ್ಲ ಅಡಿಪಾಯ ಹಾಕಿ ಇವರೆಲ್ಲ ಒಂದೊಂದು ಘಟ್ಟಕ್ಕೆ ಬಂದು ಈಗ ನಿಂತಿದ್ದಾರಂದ್ರೆ ಅವ್ರ ಜೀವನದ ಒಂದು ಭಾಗ ನೀವು ಆಗಿದ್ದೀರಿ, ನಮ್ಮೆಲ್ಲರ ಜೀವನ ಭಾಗ ನೀವು ಆಗಿದ್ದೀರಿ. ಅದಕ್ಕೆ ಇದನ್ನ ನಾವು ನಮ್ಮ ಕರ್ತವ್ಯ ಅಂತೇಳಿ ನಾವು ಮಾಡಿದ್ವಿ. ಆಕ್ಚುಲಿ ಮತ್ತೊಮ್ಮೆ ತಮ್ಮ ಆರೈಕೆಗೆ, ತಮ್ಮ ಆಶೀರ್ವಾದಗಳಿಗೆ ಮತ್ತೊಮ್ಮೆ ನಾವು ಚಿರಋಣಿ ಆಗಿರ್ತೀವಿ. ಈ ಕಾರ್ಯಕ್ರಮ ನಡೆಸೋಕೆ ಅವರು ಪಟ್ಟಂತ ಶ್ರಮ, ಆಮೇಲೆ ಏನೇನು ಏಳುಗಳಾಯಿತು ಎಲ್ಲ ಹೇಳಬೇಕು. ಇದರೊಟ್ಟಿಗೆ ಮಲ್ಲಿಕಾರ್ಜುನ್ ಬಡಿಗೇರ್ ಮತ್ತು ಆಕಾಶ್ ನೇಗಿನ, ಸೊ ಇವರಿಬ್ರು ಕಿಡಿ ಹಚ್ಚಿದ್ರು. ಅವರಿಬ್ರು ಈ ಕಾರ್ಯಕ್ರಮದ ಉಸ್ತುವಾರಿ ಎಲ್ಲ ಬಂದರು. ಸ್ಪೆಷಲಿ ಬಡಿಗೇರ್ ನೀವು ಎಲ್ಲ ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವನು ಮಾಡಿ ಎಲ್ಲರನ್ನು ಕರೆದು ನೀವೆಲ್ಲ ಈಗ ಬರಾಕೊಂದು ಇದನ್ನು ಮಾಡಿದ್ದು ಮಲ್ಲಿಕಾರ್ಜುನ್ ಬಡಿಗೇರ್. ಆಮೇಲೆ ಆಕಾಶ್ ನೇಗಿನ, ಈಗ ನಾವು ನೀವು ಸವಿರುಚಿ ಅಂದ್ರಿ, ಅದ್ರದ್ದೆಲ್ಲ ಮೇಲುಸ್ತುವಾರಿ ತಗೊಂಡಿದ್ದು ಆಕಾಶ್ ನೇಗಿನ. ಆಮೇಲೆ ಸುಂದರವಾದ ವಿಡಿಯೋ ಕ್ಲಿಪ್ಗಳನ್ನು ಮಾಡಿದ್ದು ಅವನೇ. ಸೊ ಅವರಿಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಶಿವಾನಂದ್ ಗಾಡ್ವಿ ಆಮೇಲೆ ಬಸವನಗೌಡ ಒಬ್ಬರಾದ್ಮೇಲೆ ಒಬ್ಬರು ಬಂದು ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಷ್ಟೇ. ಇದಾದ್ಮೇಲೆ ನಾವು ಮತ್ತೆ ಇನ್ನೊಂದು ಸಾರಿ ಗ್ರೂಪ್ ಫೋಟೋ ತಗೋತೀವಿ. ಯಾಕಂದ್ರೆ ಸಮಯದ ಅಭಾವದಿಂದ ಒಬ್ಬರು ಲೇಟಾಗಿ ಬಂದಿದ್ದಾರೆ ಸ್ವಲ್ಪ ವಿದ್ಯಾರ್ಥಿಗಳು. ಸೊ ಎಲ್ಲರನ್ನೂ ಕವರ್ ಮಾಡ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಇದನ್ನ ಅಕ್ಟೋಬರಲ್ಲಿ ಹಾಕಿದ್ದೇವೆ. ಅದು ಎದಕ್ಕೆ ಬಂತ ಗೊತ್ತಿಲ್ಲ. ಒಂದಿನ ನಾನು ಆಕಾಶಗಳ ಅಣ್ಣ ನನ್ನ ಜಮಖಂಡಿಗೆ ಡ್ರಾಪ್ ಮಾಡಕ್ಕೆ ಬಂದಿದ್ದೆ. ಬೆಳಗ್ಗೆ 6 ಗಂಟೆಗೆ ನಾವು ಟ್ರಾವೆಲ್ ಮಾಡೋದು, ಫ್ಯಾಮಿಲಿ ತೊಗೊಂಡ್ಬಿಟ್ಟಿದ್ವಿ. ಹೊಂಟಾಗ ಅವತ್ತು ಅವಾಗ ಹಚ್ಚದ, ಯಾಕಂದ್ರೆ ನೀವು ಇನ್ನೂ ಟಿವಿ ಮಾಡಿಲ್ಲ. ಇಲ್ಲ ಸರ್, ಯಾರು ಸಿಕ್ಕಿಲ್ಲ ನಾವು ಮಾಡಾಕತ್ತೀವಿ, ನಾವು ಮಾಡ್ಬೇಕು ವಿಚಾರ ಮಾಡಿದ್ವಿ. ಅವಾಗ ಅವನು ಹೇಳಿದ, ಅವನೊಂದೆಲ್ಲ ಹೇಳ್ಬಿಟ್ಟದ, ಹಿಂಗೆ ಮಾಡಬೇಕು. ಅವತ್ತ ಟೀಚರ್ ಲಿಸ್ಟ್ ಅಲ್ಲೇ ಗಾಡಿಯಾಗ ಕಳಿಸಿ ಅವತ್ತು ಇದು ಮಾಡಿದ. ಬಟ್ ಅದನ್ನ ನಾನು ಗ್ರೂಪ್ನಾಗೂ ಇಲ್ಲ, ಯಾರು ಕಾಂಟ್ಯಾಕ್ಟ್ನಾಗೂ ಇವತ್ತಿಗೆ ತರಕಾರಿ ಸುನಿಲ್ ಜಮಖಂಡಿ ಆಗಿರ್ಬೇಕಂದ್ರೆ ನಾವು ಇವತ್ತಿಗೂ ಭೇಟಿ ಆಗಿಲ್ಲ. ನಿನ್ನೆ ಮೊನ್ನೆ ಭೇಟಿ ಆಗಿದ್ದ, ಮುಖಾಮುಖಿ ಆಗಿದ್ದ ಮೊನ್ನೆ. ಬಟ್ ಅದನ್ನ ಮಾಡ್ಬೇಕಂತ ವಿಚಾರ ಮಾಡಿದಾಗ ನಾನು ಗ್ರೂಪ್ನಾಗ ಇದ್ದಿಲ್ಲ. ಅದೊಂದು ವಾಟ್ಸಪ್ ಗ್ರೂಪ್ ಇತ್ತು, ಬಟ್ ಅದ್ರಾಗೂ ನಾ ಇದ್ದಿರಲಿಲ್ಲ, ಯಾವುದೂ ಕಾಂಟ್ಯಾಕ್ಟ್ ಇದ್ದಿರಲಿಲ್ಲ. ಯಾರು ಭಾಳ ನಮ್ಗೆ ನಾಸಿಕರ ಸುನಿಲ್ ಎಮ್ಗೌಡ್ರ ಬಿಟ್ರೆ ವಿನೋದ್ ಪಾಟೀಲ್, ಇಷ್ಟು ಜನ ಬಿಟ್ರೆ ಯಾರು ಇಲ್ಲ. ಯಾಕಂದ್ರೆ ಇವರೆಲ್ಲ ಓಣೆ ಆಗಿರೋರು, ಟೆಂತಾಗ ನಾವು ಓಣೆ ಆಗಿದ್ದವು. ಹೀಗಾಗಿ ಅವ್ರ ಬಿಟ್ಟು ಯಾರು ಕಾಂಟ್ಯಾಕ್ಟ್ ಇರ್ತಿರಲಿಲ್ಲ. ಆ ನಂತರ ನೆಕ್ಸ್ಟ್ ಇದು ಮಾಡ್ಬೇಕಂತ ಅನ್ಸಿದಾಗ ನಾವು ಫಸ್ಟ್ ಕೇಳಿದ್ದೆ ಸುನಿಲ್ ಎಮ್ಗೌಡ್ರನ್ನ ಕಾಲ್ ಮಾಡಿ, ಏನು ಮಾಡೋಣ ಅಂತ. ಹಿಂಗೆ ಬಂದೈತಿ ತಲೆ ವಿಚಾರ ಅಂತ, ಏನು ಮಾಡೋದು ಮಾಡೋದಲ್ಲ ಗ್ರೂಪ್ ಐತೆ ಅದ್ರಾಗ ಅದಿಲ್ಲ ಇಲ್ಲ ನಾ ಮೆಸೇಜ್ ಹಾಕ್ಬೇಕಂತ ಮಾಡಿದಾಗ ವಿಚಾರ ಮಾಡಿ 20 ಸಲ ವಿಚಾರ ಮಾಡ್ತೀವಿ, ಇದು ಆಗುತ್ತೋ ಇಲ್ಲೋ. ಯಾಕಂದ್ರೆ ಪಾಸಿಟಿವ್ ಮಾಡಬೇಕು ಇಲ್ಲ ನೆಗೆಟಿವ್ ಮಾಡ್ಬೇಕಾಗಿತ್ತು. ಕೂಡ್ರೆ ಚಲೋ ಇಲ್ಲ ಅಂದ್ರೆ ಮತ್ತೆ ಯಾಜಿಟಿಗೆ ಒಂದ್ಸಲ ಮಾಡಿದ್ರು. ಬಟ್ ಅದು ಎಲ್ಲಿಗೆ ನಿಂತಿತ್ತಂದ್ರೆ ಒಂದು ಲಿಮಿಟೆಡ್ ಮೆಂಬರ್ಸ್ ಗಂಟ ನಿಂತಿತ್ತು. ಆ ವಿಚಾರ ನಾ ಮಾಡಿದಾಗ ಸುಮ್ಮನೆ ಹೇಳಿಲ್ಲ, ಇದು ಪರ್ಫೆಕ್ಟ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಎಲ್ಲ ಗ್ರೂಪ್ನಾಗ ಆ್ಯಡ್ ಮಾಡಿದ್ರೆ ಅವತ್ತು ಅಕ್ಟೋಬರ್ 16 ಇರ್ಬೋದು ನಾನು ಮೆಸೇಜ್ ಹಾಕಿದ್ದೆ. ಕನ್ನಡನೂ ಇಂಗ್ಲೀಷ್ ಎರಡು ಟೈಪ್ ಮಾಡಿ ಹಾಕಿದ್ದೆ. ಅದು ಹಾಕಿದ ನಂತರ ಆನಂತರ ಇದ್ರ ಯಾರು ಮಾಡಿದ್ರೆ ಬಸವನಗೌಡ ಅಂತ ಗೊತ್ತ, ಬಸವನಗೌಡ ಫೋನ್ ಹಚ್ಚಿದ್ದೆ, ಏನು ಮಾಡಿ ಹಿಂಗೆ ಬರ್ತಂತ. ಇಲ್ಲ ಮಾಡೋಣ, ಟ್ರೈ ಮಾಡೋಣ. ಅವತ್ತು ನೆಕ್ಸ್ಟ್ ಡೇದಿಂದ ನಾವು ಸ್ಟಾರ್ಟ್ ಮಾಡಿದ ಪ್ರಿಪ್ರೇಷನ್ ಅಲ್ಲಿಂದ ಪ್ರತಿಯೊಬ್ಬರಿಗೂ ಆ ಗ್ರೂಪ್ನಾಗ ಯಾರು ಎಷ್ಟು ಏನೋದಲ್ಲ ಅವ್ರು ಪರ್ಸ್ನಲಿ ಕಾಲ್ ಮಾಡಿದೆ. ನಾನು ಮಾಡಿದನು, ಎಲ್ಲ ಮಾಡಿದ್ದಾರೆ. 4-5 ಜನ ಯಾರಿದ್ರು ಅವರೆಲ್ಲರೂ ಮಾಡಿದ್ರು ಕಾಲ್. ಅಲ್ಲಿ ಕಾಲ್ ಮಾಡಿದಾಗ ಒಂದಷ್ಟು ಜನ ಕಾಂಟ್ಯಾಕ್ಟ್ ಆಯ್ತು, ಒಂದಷ್ಟು ಜನ ಕಾಂಟ್ಯಾಕ್ಟ್ ಆಗಲಿಲ್ಲ. ಅದು ಯಾರು ಸೇವ್ ಅದನ್ನು ಎದಕ್ಕೆ ಮಾಡಿದ್ದೆ ನನ್ನ ಕಡೆ ನಂಬರ್ ಇದ್ದಿರಲಿಲ್ಲ. ಅಟ್ಲೀಸ್ಟ್ ಅವರು ಕಾಂಟ್ಯಾಕ್ಟ್ ಆದ್ರೂ ಹಂಗಾದ್ರೂ ಸಿಗ್ತಾರಂತ ಮಾಡಿದ್ರು. ಬಟ್ ಎಲ್ಲರೂ ರೆಸ್ಪಾನ್ಸ್ ಸಿಕ್ತು. ಬಟ್ ಫಸ್ಟ್ ಅಟೆಂಪ್ಟ್ ನಾವು ವಿಡಿಯೋ ಕಾಲ್ ಮಾಡ್ಬೇಕಂತ ಮಾಡಿದಾಗ ಹಂಗೆ ವಾಯ್ಸ್ ಕಾಲ್ ಮಾಡಿದ್ವಿ. ನಾವು ಹುಷಾರ್ ಅಟೆಂಪ್ಟ್ ವಾಯ್ಸ್ ಕಾಲ್ ಮಾಡಿದ್ದು. ಅದರಲ್ಲಿ ಫ್ಯೂ ಮೆಂಬರ್ಸ್ ಅಷ್ಟು ಅಟೆಂಡ್ ಆಗಿದ್ರು. ಆದಾಗ ಆನಂತರ ಸುನಿಲ್ ಜೊತೆ ಮಾತಾಡಿ ಅವರೆಲ್ಲ ನಾವೆಲ್ಲ ಮಾಡಿದಾಗ ಇಲ್ಲ ಲೋಕಲ್ದವ್ರು ಇಬ್ಬರನ್ನ ಯಾರು ಸೇರಿಸ್ಕೊಂಡು ಲೋಕಲ್ದಾಗಿದ್ದಾರೆ ಅಂದ್ರೆ ನಮ್ಗೆ ಸಿಕ್ಕವ್ರು ಆಕಾಶ್ ನೇಗಿನಾಳ, ಮಲ್ಲಿಕಾರ್ಜುನ್ ಬಡಿಗೇರ್. ಈಗ ಭಾಳ ಜನ ಇದ್ರು. ಬಟ್ ನಾವು ಅವ್ರು ಪ್ರಿಪೇರ್ ಮಾಡಿದ್ದು ಅವ್ರು ಇದ್ದಿಲ್ಲ. ಯಾಕಂದ್ರೆ ನಿಂತು ಮಾಡ್ಬೇಕಾಗಿತ್ತು, ಅವ್ರು ಮಾಡೋರಿದ್ರು. ಅವ್ರು ಹುಡುಕಿದ್ರು, ಅವ್ರು ಸಿಕ್ಕರು. ಬಟ್ ಆಫ್ಟರ್ ಒಂದಿಷ್ಟು 2 ತಿಂಗಳು ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಇಲ್ಲ ಇವತ್ತು 24, 25, 26 ಈ 3 ಡೇಟ್ನಾಗ ಯಾವ್ದಾರು ಒಂದು ಡೇಟ್ ಜನವರಿದಾಗ ಯಾವ್ದಾರು ಫಿಕ್ಸ್ ಮಾಡ್ಬೋದು.
ನಾವು ಹೋಗಲ್ಲ, ಯಾಕಂದ್ರೆ ನೀವು ಐಡಿದವ್ರು ಖಾಲಿ ಇರೋ ಅವಾಗ ಅಂತ ಗೊತ್ತದ ಬೆಂಗಳೂರು ಆಲ್ಮೋಸ್ಟ್ ಜನವರಿದಾಗ ಖಾಲಿ ಇರ್ತಾರೋ ಸಿಗ್ತಾರ ಅಂತ ನಮ್ಗೆ ಗೊತ್ತದ. ಅದನ್ನ ಹೇಳ್ತಾರ ಬಸವನಗೌಡ, ನನಗೆ ಗೊತ್ತಿಲ್ಲ ಐಡಿಯಾ ಇದೆ. ಅವಾಗ ಹೇಳಿದಾಗ ಇಲ್ಲ ಒಂದು ಡೇಟ್ ಫಿಕ್ಸ್ ಮಾಡೋಣ ಆಲ್ಮೋಸ್ಟ್ ಒಂದು ಡಿಸ್ಕಷನ್ ಮಾಡಿ ಒಂದು ವಿಡಿಯೋ ಕಾಲ್ ಮಾಡಿದಾಗ ಒಂದು ಮೇ ಬಿ ಒಂದು 9 ರಿಂದ 10 ಜನ ಅಷ್ಟ ವಿಡಿಯೋ ಕಾಲ್ ರಿಸೀವ್ ಮಾಡಿದ್ರು. ಅಲ್ಲಿ ಹಾಕೊಂಡು ನನಗೆ ಇದತ್ತು ಏನು ಆಗಲ್ಲ ಅಂತ ಹೇಳಿ ಇಲ್ಲೇ ಎಲ್ಲಿ ಬಂದಿದ್ದಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ, ಎಲ್ಲಿ ತಗೋತ ಅಲ್ಲಿ ಟ್ರೈ ಮಾಡೋಣ, ಎಲ್ಲಿ ಆಗೋದು ಅಂತ ಅಲ್ಲಿ ಕೈ ಬಿಡ್ಬೇಕಂತ ವಿಚಾರ. ಬಟ್ ಅಲ್ಲಿಯೂ ಟ್ರೈ ಮಾಡಿದಾಗ ಅಲ್ಲೂ ರೆಸ್ಪಾನ್ಸ್ ಒಂದಿಷ್ಟು ಫ್ಯೂ ಜನ ಮತ್ತೆ ಆನಂತರ ಮುಂದಿನ ಮಾತು ಅದೇ ಏನ ಕಾಲ್ ಮಾಡೋದು ಕೇಳೋದು, ಯಾಕೆ ರಿಸೀವ್ ಮಾಡಿಲ್ಲ, ಏನಾಯ್ತು ಪ್ರಾಬ್ಲಮ್ ಇದನ್ನೇ ಕೇಳೋದು. ಬಟ್ ಆಲ್ಮೋಸ್ಟ್ ಅದ್ರಾಗ ಟೈಮ್ ಮತ್ತೆ ಆನಂತರ ಇಲ್ಲ ನಾವು ಅವತ್ತು 25th ಮಾಡಬೇಕಂತ ಡಿಸೈಡ್ ಮಾಡಿ ಒಂದು ಡೇಟ್ ಹಾಕಿದ್ವಿ. ಅವ್ರು ಮಾಡಬೇಕು ಎಲ್ಲರಿಗೂ ಅವತ್ತು. ಅದಾದ್ಮೇಲೆ ಒಂದು ಕಾಲ್ ರಿಸೀವ್ ಮಾಡಿದಾಗ ಅದ್ರಾಗ ಮೆಂಬರ್ ಜಾಸ್ತಿ ಆದ ಒಂದು 15 ಜನ ಮೀಟಿಂಗ್ ಅರೇಂಜ್ ಮಾಡಿದಾಗ ಮೀಟಿಂಗ್ ಇದು ಮಾಡಿದಾಗ 15 ಜನ ಏನು ಮಾತ್ರ ಓಕೆ ಅಂತಂದ್ರು. ಒಂದಿಷ್ಟು ಜನ ಅದ್ರಾಗ ಬಿಜಿ ಇದ್ರು, ಅಲ್ಲಿ ಇದ್ರು, ಆದ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಮಾಡಿ ಇದೆಲ್ಲ ಆದ್ಮೇಲೆ ಇನ್ನೊಂದು ಟಾಸ್ಕ್ ದೊಡ್ಡ ಈ ಲೇಡೀಸ್ ಕೂರಿಸೋ ಜನ ಅವ್ರು ಇದ್ದಿದ್ದ ಗ್ರೂಪ್ ಒಂದು ಫ್ಯೂ ಮೆಂಬರ್ಸ್ ಅದ್ರಾಗ ಅಲ್ಲಿ ಸಿಕ್ಕಾದ್ರೆ ನನಗೆ 4 ಜನ ಸಣ್ಣ ಬಿಟ್ರೆ ಪೂರ್ಣಿಮಾ ಬಿಟ್ರೆ ನಮ್ಮ ಸುದ್ದಿ ಶೆಟ್ಟನವ್ರು. ಸುದ್ದಿ ಶೆಟ್ಟನವ್ರಿಗೆ ಹೇಳಿದಾಗ ಇಲ್ಲ ಅಲ್ಲಿ ಫಸ್ಟ್ ನಾ ಬರೋಲ್ಲ, ನಾ ಬರೋಲ್ಲ, ನನಗೆ ಆಗೋಲ್ಲ. ನೆಕ್ಸ್ಟ್ ಇವ್ರನ್ನ ಕೇಳಿದಾಗ ಇವ್ರನ್ನ ಅಂದಾಗ ಸುನಿಲ್ ಆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಿದ್ದ, ಸೋಮ್ಯಾಗ ಜಾಬ್ ಹೋಗಿದ್ದು, ಹಿಂಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದಾಗ ಆಗಿದೆ. ಬಟ್ ಇಲ್ಲೇ ಅಸೋಸಿಯೇಷನ್ ಅಂದ್ರೆ ಎಲ್ಲರೂ ಬಂದು ಇವತ್ತು ಅಟೆಂಡ್ ಮಾಡಿದ್ರಲ್ಲ ಅದು ದೊಡ್ಡ ಖುಷಿ. ಇದನ್ನ ನಾವು ಇಷ್ಟು 2 ತಿಂಗಳು ಮಾಡಿದ್ದೇನೈತಿಲ್ಲ ಅಲ್ಲೇ ಇಲ್ಲಿ ಫಲ ಸಿಕ್ತಿಷ್ಟ. ಅದ್ರ ಹೊರತಿಗೆ ಅಂದ್ರೆ ಈಗ ಸರ್ ಇವ್ರು ಬಂದು ಭಾಷಣ ಮಾಡಿದ್ದು ಇವೆಲ್ಲ ಅಟೆಂಡ್ ಆಗಿದ್ದು. ಯಾಕಂದ್ರೆ ಇವತ್ತಿಗೂ ಲಾಸ್ಟ್ ನಾವು ಕಾಲ್ ಅಟೆಂಡ್ ಮಾಡಿದ್ದು ಯಾರಿಗೂ ಸಿಕ್ಕಿಲ್ಲ ಅಂತ ನಾವು ಮಾಡಿಲ್ಲ. ಅವರು ಲಾಸ್ಟ್ ಅಟೆಂಡ್ ಮಾಡಿ ವಿಜಯಚರಲ್ಲಿ ಅವ್ರು ಯಾರು ನಂಬರ್ ಸಿಕ್ಕಿಲ್ಲ, ಅವ್ನು ಎಲ್ಲರ ಕಡೆ ಎಲ್ಲಿ ಯಾರು ಸಿಕ್ಕಿಲ್ಲ. ಅವನ ಶನಿವಾರ ಏನೋ ಮಾಡಿದ್ರು, ನಾವು ಶನಿವಾರ ಮೈಲಿ ಶನಿವಾರ ಮಾಡಿದಾಗ ಕಾಲ್ ಮಾಡಿ ಇಲ್ಪ ಹಿಂಗಾಗಿ ಮಾಡ್ಕೊಳ್ಳೆ ಅವ್ನು ಹಿಂದೂ ಮುಂದೆ ವಿಚಾರ ಬರ್ತಾರಂತ ಅಲ್ಲಿವರೆಗೂ ಇವತ್ತು ಆಗಿದೆ. ಬಟ್ ನೀವು ಬಂದಿದ್ದ ಖುಷಿ ಅದ, ನೀವು ಎಲ್ಲ ಬಂದಿದ್ದಕ್ಕೆ ಇದಾಗಿದೆ. ನಾವೇನು ಮಾಡಿದ್ವಿ ಅಷ್ಟೇ. ಆನಂತರ ಟಾಸ್ಕ್ ಹಂಗ ಎಲ್ಲ ಟಾಸ್ಕ್ ಹಂಗೆ ಇವತ್ತು ಸುನಿಲ್ಲ ಇವತ್ತು ಮುಂಜಾನೆ ತಗ ನಮ್ಮ ಕಾಲ ಮುಂಜಾನೆ ಎದ್ದಿಲ್ಲ ಅವ ಯಾವ್ದ ಕಾಲ ಇಲ್ಲ ಈಗಿಂದ ಅಂತ ಬಿಲ್ಡಪ್ ಅದು ಪಾಯಿಂಟ್ ಮೊದಲಿಂದ ಐತಿ ಮತ್ತೆ ಇವತ್ತಿಗೂ ಐತಿ. ಬಟ್ ಅದನ್ನ ಮುಂದುವರ್ಸ್ಕೊಂಬಂದು ಈ ಫಂಕ್ಷನ್ ಸಕ್ಸಸ್ ನಾವು ಒಬ್ಬ ಅಲ್ಲ, ನೀವು ಎಲ್ಲರೂ ಗೊತ್ತಾರೋ ಸರ್ ಟೀಚರ್ಸು ಎಲ್ಲರಿಗೂ ತುಂಬ ಧನ್ಯವಾದ. ಆ್ಯಕ್ಚುಲಿ ಆಲ್ಮೋಸ್ಟ್ 19 ಇಯರ್ಸ್ ಅದಾದಮೇಲೆ ನಾವು ಎಲ್ಲ ಇವತ್ತೇ ಕೆಲವೊಂದಷ್ಟು ಜನ ಮುಖ ಫೇಸ್ ನೋಡ್ತಾ ಇರೋದು ಆಲ್ಮೋಸ್ಟ್ ಇವತ್ತೇ ಸ್ಕೂಲ್ ಆದಮೇಲೆ ಒಂಥರ ಎಮೋಷ್ನಲ್ ಆಯಿತು. ಎಲ್ಲರೂ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಅದರಲ್ಲೂ ಟೀಚರ್ಸ್ಗಳು ಎಲ್ಲರೂ ತುಂಬ ಫಂಕ್ಷನ್ಸ್ ಇತ್ತು. ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ಟೀಚರ್ಸ್ಗಳನ್ನೆಲ್ಲ ಕಾಲ್ ಮಾಡಿ ಎಲ್ಲ ಇದು ಮಾಡಿದಾಗ ಎಲ್ಲರೂ ಅದನ್ನೇ ಹೇಳಿದ್ರು, ತುಂಬ ಫಂಕ್ಷನ್ಸ್ ಇದೆ, ಲಿಮಿಟೆಡ್ ಆಗಿ ಮಾಡಿ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡಿ, ಬೇರೆ ಕಡೆ ಹೋಗೋದಿದೆ, ತುಂಬ ಇದು ಬಂತು. ಬಟ್ ಆದರೂ ನಾವು ಇದು ಮಾಡಲಿಲ್ಲ, ಅಂದರೆ ಎಲ್ಲ ನೋಡ್ಕೊಂಡು ಇದು ಮಾಡಿ ಹಂತಕ್ಕೆ ತೊಗೊಂಡ್ಬಂದ್ವಿ. ಅದರಲ್ಲಿ ಗಾಡ್ವಿ ಆಮೇಲೆ ಇಲ್ಲಿ ಮೇನ್ ಕೆಲಸ ಮಾಡಿದ್ರು ಆಕಾಶ್ ಮತ್ತು ಬಡಿಗೆರು. ಪ್ರತಿಯೊಂದಕ್ಕೂ ನಾವೇನು ಕಾಲ್ ಮಾಡಬೇಕು, ಮಾತಾಡಬೇಕು, ಏನೋ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ, ಒಂದಷ್ಟು ದುಡ್ಡು ಕೊಡಿ, ಯಾಕಂದ್ರೆ ಒಬ್ಬರ ಕಡೆಯಿಂದನೇ ಎಲ್ಲ ಮಾಡೋದು ಇರೋದಿಲ್ಲ ಅಂತ ಹೇಳಿ ದುಡ್ಡು ಇಸ್ಕೊಂಡಿದ್ದೀವಿ. ಬಟ್ ಎಲ್ಲ ಇಲ್ಲಿ ಒಬ್ಬರಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿದವರು ಅವರಿಬ್ಬರೇ. ಇಲ್ಲಾಂದರೆ ನಮಗೆ ಏನಾಗ್ತೈತಂದರೆ ಎಲ್ರಿಗೂ ಯಾರಿಗೂ ಅಷ್ಟು ರಜೆಗಳು ಸಿಗೋದಿಲ್ಲ. ಇಲ್ಲಿದ್ದು ಯಾರು ಮಾಡೋದು ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು. ಆ್ಯಕ್ಚುಲಿ ತುಂಬ ಕೆಲಸ ಮಾಡಿದ್ದಾರೆ, ಇವತ್ತಿನವರೆಗೂ ಇನ್ನೂವರೆಗೂ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ಇದು ಮುಗಿಸಿ ಎಲ್ಲ ಕ್ಲೋಸ್ ಮಾಡಿ ಹೋಗೋದಕ್ಕೆ ಇನ್ನೂ ಕೆಲಸ ಇದೆ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದ್ದು ಎಲ್ಲ ಕೆಲಸ ಮಾಡಿದವ್ರಿಗೆ. ಇನ್ನೂ ಎಲ್ಲರೂ ಯಾರೋ ನಾವು ಕಾಲ್ ಮಾಡಿದಾಗ ಎಲ್ರಿಗೂ ಬೇಕಾಗಿತ್ತು. ಆ್ಯಕ್ಚುಲಿ ಇದು ಒಬ್ರು ಯಾರೋ ಸ್ಟಾರ್ಟ್ ಮಾಡಬೇಕಿತ್ತು, ಗಾಡಿ ಸ್ಟಾರ್ಟ್ ಮಾಡ್ದ. ಅದು ಹೆಂಗೆ ಅಂದರೆ ಎಲ್ಲರೂ ಬಂದು ಸೇರ್ಕೊಂಡ್ರು ಅಷ್ಟೇ. ಏನೋ ಅಡಿಷ್ನಲ್ ಏನೋ ಕೋರ್ಸ್ ಮಾಡಬೇಕು, ನೀವು ಬರಲೇಬೇಕು ಆ ಥರ ಯಾರಿಗೂ ಹೇಳೋ ಸಿಚುವೇಶನಲ್ಲಿ ಇರಲಿಲ್ಲ. ಎಲ್ಲರೂ ಆರಾಮಾಗಿ ಬರ್ತೀವಿ. ನಾವು ಇನ್ನೊಂದು ಏನು ಮಾಡಿದ್ವಿ ಅಂದರೆ ಈ 25 ಯಾಕಂದರೆ ಸ್ಯಾಟರ್ಡೇನು ನಮ್ಮ IT ಅವರು ಬೆಂಗಳೂರವ್ರಿಗೆ ಹಾಲಿಡೇ ಇರುತ್ತೆ, ಮಂಡೇನೂ ಹಾಲಿಡೇ ಇದೆ. ಸೊ ಯಾವುದು ನನಗೆ ರಜೆ ಸಿಗಲಿಲ್ಲ ಅನ್ನೋ ರೀಸನ್ ಯಾರು ಹೇಳೋದಿಲ್ಲ. ಫಸ್ಟ್ ಡಿಸೈಡ್ ಮಾಡಿದ್ದೆ ಅದಕ್ಕೆ 25th ಅಂತ ನಾವು ಡಿಸೈಡ್ ಮಾಡಿದ್ವಿ. ಎರಡನೇದಾಗಿ ಡಿಸೈಡ್ ಮಾಡಿದ್ದು ಈ ಡೇಟ್ಗೆ ಅಂದರೆ ಒಂದು ರಜೆ ಇದೆ, ಆಮೇಲೆ ಯಾರು ಬೇರೆ ಯಾವುದು ರೀಸನ್ ಕೊಡೋ ಹಾಗಿಲ್ಲ. ಸೊ ಅದರಿಂದ ಏನಾಯಿತು ತುಂಬ ಜನ ಸೇರ್ತಾರೆ.
ಊಟ ಆದ್ಮೇಲೆ ನಮ್ಗೆ ಅಟ್ಲೀಸ್ಟ್ ಪ್ಲೇಟ್ ಕೌಂಟ್ ಸಿಗುತ್ತೆ, ಅಟ್ಲೀಸ್ಟ್ 120 ಮೆಂಬರ್ಸ್ ಆದರೂ ಅಲ್ಲಿ ನಾವು ಕೌಂಟ್ ಸಿಕ್ಕಿದೆ ನಮಗೆ. ಸೊ ಲೈಫಲ್ಲಿ ಏನು ಒಂದು ಸಾಧನೆ ಏನೋ ಮಾಡಿದೀವಿ ಅಥವಾ ಏನೋ ವರ್ಕ್ ಮಾಡ್ತಾ ಇದೀವಿ, ಅದೆಲ್ಲಕ್ಕಿಂತ ಇಲ್ಲಿ ಇವತ್ತು ಇಷ್ಟು ಜನ ಸೇರಿಸಿದೀವಿ, ಅದೊಂದು ಆಲ್ಮೋಸ್ಟ್ ಒಂದು ಸಾಧನೆ ಮಾಡಿದೀವಿ ಅಂತ ಎಲ್ಲರೂ ಮುಖ ನೋಡೋದು ಅದು ಅದೃಷ್ಟ. ಅಂದರೆ ಆ್ಯಕ್ಚುಲಿ ಇಷ್ಟು ಜನ ನಾವು 19-20 ಇಯರ್ಸ್ ಆದಮೇಲೆ ಇಷ್ಟು ಜನ ಗೊತ್ತು, ಅಂದರೆ ಒಂದು 5 ಇಯರ್ಸು 6 ಇಯರ್ಸು ಎಷ್ಟು ಮುಗ್ದಿದೆ ಅವಾಗಲೇ ಸೇರ್ತಾ ಇದ್ದೀವಿ, ಅದೊಂದು ಬೇರೆ ರೀತಿ. ಎಲ್ಲರೂ ಅವ್ರವ್ರ ಜವಾಬ್ದಾರಿಯಲ್ಲಿದ್ದಾರೆ, ಆದರೂ ಟೈಮ್ ಮಾಡ್ಕೊಂಡು ಎಲ್ಲರೂ ಬಂದಿದ್ದಾರೆ ಇವತ್ತು. ತುಂಬ ಖುಷಿ ಆಗ್ತಾ ಇದೆ ಎಲ್ರಿಗೂ, ಟೀಚರ್ಸ್ಗಳಿಗೂ ಹಾಗೆ ಮತ್ತು ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದಾ ಶ್ರೇಯಸ್ಕರ, ಬೈಗುಳಗಳು ಸದಾ ಶ್ರೇಯಸ್ಕರ. ನೀವು ಬೈದಿದ್ದು ನಾವು ಇವತ್ತು ನಮ್ಗೆ ಯಾವತ್ತೂ ಹಾಳಾಗೋದಿಲ್ಲ. ನೀವು ಬೈದಿರಲಿಲ್ಲ ಅಂದ್ರೆ ಮತ್ತು ನಾವು ಇಷ್ಟು ಬೆಳೆದಿರಲಿಲ್ಲ. ಮತ್ತು ಇದೊಂದು ಅಪರೂಪದ ಸನ್ನಿವೇಶ, ಯಾಕಂದರೆ ಎಷ್ಟೋ ಬ್ಯಾಚ್ಮೇಟ್ಸಿಗೆ ಇಷ್ಟು ಭಾರಿ ಸಂಖ್ಯೆಯಲ್ಲಿ ಎಲ್ಲ ಕೂಡಿ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ನಮಗಂತೂ ಗೊತ್ತಿಲ್ಲ. ಮತ್ತು ನಮಗೆ ವಿಶೇಷ LKG ಇಂದ ಹೇಳ್ಕೊಂಡು ನಮ್ಗೆ 10ನೇ ತರಗತಿ ಕಲಿಸಿದ ಅಷ್ಟು ಜನ ಟೀಚರ್ಗಳು ನಮ್ಗೆ ಆಲ್ಮೋಸ್ಟ್ ಸಿಕ್ಕಿದ್ದಾರೆ. ಕೆಲವೊಬ್ಬರಿಗೆ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದ ಇಲ್ಲಿ ಬರೋಕ್ಕಾಗಲಿಲ್ಲ. ಮತ್ತು ನಿಮಗೆಲ್ಲರಿಗೂ ದೋಸ್ತರು ಈಗೆಲ್ಲ ನಾವು ಆ ಕಡೆ ಈ ಕಡೆ ವಿಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತೀವಿ, ನಮ್ಮ ವೈವಾಹಿಕ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಬಿಸಿ ಇರ್ತೀವಿ. ಇದನ್ನೆಲ್ಲ ಬದಿಗಿಟ್ಟು ಸ್ಕೂಲಿಗೋಸ್ಕರ ಎಲ್ಲರೂ ಇಲ್ಲಿ ಸೇರಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಟೀಚರ್ ಶಿಕ್ಷಕ ವೃಂದಕ್ಕೂ ಮತ್ತು ಸಹಾಯಕ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು. ಈಗ ಕೊನೆಯದಾಗಿ ರಾಷ್ಟ್ರಗೀತೆ ಹಾಡುವ ಮೂಲಕ ನಾವು ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸುತ್ತೇವೆ. ಅದಾದ ನಂತರ ಒಂದು ಗ್ರೂಪ್ ಫೋಟೋ ಸೆಷನ್ ಇರ್ತದೆ, ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು. ಒಂದಷ್ಟು ಜನ ತಡ ಮಾಡಿ ಬಂದಿದ್ದಾರೆ, ಅವರಿಗೆ ಇಲ್ಲಿ ಆಗ ಗ್ರೂಪ್ ಫೋಟೋಗೆ ನಿಲ್ಲಕ್ಕಾಗಲಿಲ್ಲ. ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲ ಗ್ರೂಪ್ ಫೋಟೋ ನಿಲ್ಲಬೇಕು. सावधान. राष्ट्रगीत एक साथ शुरू कर. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ
ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಣ್ಣು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ So